He is the darling of all millions. And Anant is the guiding factor for Shankar. ಅಂದರೆ ಭಗವಂತ ಅವನಿಗೆ ಇದಿಷ್ಟೇ ಆಯಸ್ಸು ಅಂತ ಗೊತ್ತಿರಬೇಕು. ಆ ಆಯಸ್ಸು ಆ ಪರ್ಟಿಕ್ಯುಲರ್ ಡೇ ಸೇ 30th September 1990 ಅದಕ್ಕೆ ಮುಂಚಿತವಾಗಿ ಅವನೊಂಥರ ಅಸ್ವಸ್ಥತೆ, ಇದು ಮಾಡಬೇಕು ಅದು ಮಾಡಬೇಕು, ಇನ್ನು ಒಂದು ಅಸ್ವಸ್ಥತೆ, ಆಮೇಲೆ ಅವನ ಚಡಪಡಿಕೆ. ನಾನು ಅವನಿಗೆ ಹೇಳ್ತಿದ್ದೆ ನಿಧಾನಿಸು ಯಾಕೆ ಹಿಂಗೆ. ಆಮೇಲೆ ಅಲ್ಲಿ ಕೆಲವು ಘಟನೆಗಳು ನಡೆದು ಎಲ್ಲೋ ಹೋಗ್ತಿದ್ದ, ಸುಮ್ಮನೆ ಡ್ರೈವಿಂಗಲ್ಲಿ ಮಾಡೋದು, ಯಾವುದೋ ಒಂದು ದನಕ್ಕೋ ಎಮ್ಮೆಗೋ ಹೊಡೆದು, ಹಣ ಎಮ್ಮೆಗೆ ಹೊಡೆದು ಬಿಟ್ಟೆ, ಯಾತಕ್ಕೂ ನೀನು ಹಿಂಗೆ ಮಾಡ್ತೀಯ ಅಂತ ಹೀಗೆ ಈ ಥರದ್ದು. ಬಿಸಿನೀರು ಕರೆಂಟ್ ಹೋಗಿತ್ತು ಅಂತ ಬಿಸಿನೀರು ಮಾಡೋಕೆ ಇಟ್ಟನಂತೆ, ಅದು ಸಟ್ಟನ ಎಲ್ಲೋ ತಲೆ ಇತ್ತು ತೆಗಿಯೋಕೆ ಹೋದೆ, ಅದು ಸುಟ್ಟು ಇಲ್ಲೆಲ್ಲ ಸುಟ್ಕೊಂಡ್ಬಿಟ್ಟ. ಈ ಥರದ ಘಟನೆಗಳು. ನಾನು ಹೇಳಿದೆ ಯಾಕೋ ಸರಿ ಇತ್ತಲ್ಲ ನೀನು. ಅಷ್ಟರಲ್ಲಿ ಇವನ ಕೆಲವರು ಇದ್ದರು, ಅವನ ಒಳ್ಳೆತನದ ಅನ್ಯೂ ಅಡ್ವಾಂಟೇಜ್ ತೊಗೊಳೋಕ್ಕೆ ಅವನಿಗೆ ದುಡಿಸೋರು. 1 ಶಿಫ್ಟು 2 ಶಿಫ್ಟು 3 ಶಿಫ್ಟು. ಆವಾಗ ಅವನು ಕೆಲವು ಫಿಲ್ಮ್ಗಳು ಹಿಟ್ಟಾಗಿದ್ವು, ಅವನು ಕಾಲ್ಸ್ ಇಡಬೇಕು. ಅವನಿಗೆ ಒಂದು ಗಂಟೆ ರೆಸ್ಟ್ ಕೂಡ ಕೊಡದೆ ಅವನು ದುಡಿಸೋದಕ್ಕೂ ಅವ್ರು ಹಿಂದೆ ಮುಂದೆ ನೋಡ್ತಾರೆ. ಕಡೆಗೆ ಒಂದು ದಿವಸ ಅಂಥ ಪರಿಸ್ಥಿತಿಯಲ್ಲಿ ಅವನು ಯಾಕೋ ನಮ್ಮ ಮನೆಗೆ ಬಂದ. ನನಗೆ ಗೊತ್ತು ಕೇಳೋಕ್ಕೆ. ಒಂದು ದಿವಸ ಹಿಂದೆ ಹಾಗೆ ಆಗಿತ್ತು. ಅವನು ಒಂದು ದಿವಸ ಹೋದಾಗ ಸಿಟ್ಟು ಮಾಡ್ಕೊಂಡು ಬಂದು, ನೀನು ನನಗೆ ಎಲ್ಲ ಕಡೆ ಮುಂದೆ ಹೋಗೋಕೆ ಬಿಡೋದಿಲ್ಲ. ನಾನಂದ್ರೆ ಎಷ್ಟು ಕಡೆ ಸಹಿ ಮಾಡೋಣ, ಎಷ್ಟದ ಸಾಲ ಮಾಡೋಣ, ಸಾಲ ಕೊಟ್ಕೊಳ್ಳೆ ಮಾಡೋಕ್ಕಾಗ, ನೀನು ಒಂದೊಂದಾಗಿ ನಾವು ಮುಂದೆ ಹೋಗೋಣ. ನೀನು ಅಷ್ಟರಲ್ಲಿ ಒಂದು ಕಾಲ್ ಬಂತು, ಶೂಟಿಂಗಿಗೆ ಬಂದು. ನಾನು ಹೇಳಿದೆ ನೀನು ಎಲ್ಲೂ ಹೋಗೋದಿಲ್ಲ, ಕೂತ್ಕೊಳ್ಳಿ, ನೀನು ಮಲ್ಕೋ ಇಲ್ಲಿ ಇವತ್ತು ಅಂತ ಒಂದು ಕಡೆ ಹೋಗಿ ಬಂದು ಅವನಿಗೆ ಮಲಗಿಸಿ, ಅವನು ಹೇಳೋಕ್ಕೆ ಬಿಡಲಿಲ್ಲ, ಎಬ್ಬಿಸಲೇ ಇಲ್ಲ ನಾವಿಬ್ಬರು ಮನೆಯಿಂದ. ಇಡೀ ದಿವಸ ಮಲಗಿದ್ದಾನೆ, ಇಡೀ ರಾತ್ರಿ ಮಲಗಿದ್ದಾನೆ. ನೆಕ್ಸ್ಟ್ ಡೇ ನಾನು ಎಲ್ಲಿದ್ದಾರೆ ಅಂತ ಎಲ್ಲ ಫೋನ್ ಮಾಡೋದು ಗೊತ್ತಿಲ್ಲ ಅಂತ ಹೇಳಿದ್ರು. ಆ ರೀತಿ ಕಡೆಗೆ ಆ ಚಡಪಡಿಕೆ ಕಡೆಗೂ ಕೂಡ ಇನ್ನೊಬ್ರು ಯಾರಿಗೋ ಮಹದುಪಕಾರ ಮಾಡೋಕೆ ಹೋಗಿ ಈ ಆಕ್ಸಿಡೆಂಟ್ ಕೂಡ ಆಗಿದ್ದಾನೆ. ಅದು ಕೂಡ ಆ ಅವಸರ. ಯಾಕಂದ್ರೆ ಅಲ್ಲಿ ಬೆಳಿಗ್ಗೆ 6 ಗಂಟೆಗೆ ಹೊರಡಬೇಕು, ಇಲ್ಲ 2 ಗಂಟೆಗೆ ಹೋಗಿ ಅಲ್ಲಿ ಇನ್ನೊಂದು ದಾವಣಗೆರೆಗೆ ಹೋಗಿ ಯಾರೋ ಬರೋ ಹತ್ರ ಸಾಲ ಕೇಳ್ಕೊಂಡು ಅಲ್ಲಿಂದ ಮುಂದೆ ಹೋಗ್ಬೇಕು. ಈ ರೀತಿದೇ ಆಗೋಬೇಕು. ಅದಕ್ಕೆ ಈಸ್ ಮೆಮರೀಸ್ ಆರ್ ಒಂದು ಕಡೆ, ದ ಟ್ರಾಜಿಡಿ ಆಫ್ ಇಟ್ ಆಲ್ ಇಸ್ ಅದರ ದುಃಖ ಇನ್ನೊಂದು ಕಡೆ. ಆಮೇಲೆ ಈ ಥರದ ಅವನು ಬಾಕಿದೆಲ್ಲ ಸಚ್ ಮಿಕ್ಸ್ಡ್ ಫೀಲಿಂಗ್ಸ್ ಬರ್ತಾವೆ. ಅಂದರೆ ಆಲ್ ದಿಸ್ ರಶ್ ಯಾವಾಗ ಬರ್ತೀನಿ. ಒಂದೊಂದ್ಸಲ ನಾನು ಮನೆಯಲ್ಲಿ ಒಂಟಿ ಆಗೋಕೆ ಆದಷ್ಟು ಇರೋದಿಲ್ಲ ಹೆಚ್ಚಾಗಿ, ಯಾಕಂದ್ರೆ ಬಿಕಾಸ್ ಗಾಯತ್ರಿ ಇಸ್ ಆಲ್ವೇಸ್ ದೇರ್. ಬಟ್ ಒಂದೊಂದ್ಸಲ ಅವರೆಲ್ಲಾದ್ರೂ ಹೋಗಬೇಕು ಇಲ್ಲ ಬಂದರೆ ಈ ವಿಚಾರಗಳು ಬಂದರೆ ಒಂಥರ ಆಗಿಬಿಡುತ್ತೆ. ನಮ್ಮ ಚಿಕ್ಕಂದಿನಲ್ಲಿ ನಮ್ಮ ತಾಯಿಯವರು 3 ಮಕ್ಕಳಿಗೆ 3 ಪ್ಲೇಟ್ಸ್ ಮಾಡಿದ್ರು, ಸಣ್ಣ ಸ್ಟೇನ್ಲೆಸ್ ಸ್ಟೀಲ್ ಸಣ್ಣ ತಟ್ಟೆಗಳು, ಮಕ್ಕಳಿಗೆ ಮಾಡ್ತಾರಲ್ಲ ಆ ರೀತಿ. ಅದ್ರ ಒಂದ್ರ ಮೇಲೆ ಅನಂತ್, ಒಂದ್ರ ಮೇಲೆ ಶಂಕರ್, ಒಂದ್ರ ಮೇಲೆ ನಮ್ಮ ಅಕ್ಕನ ಹೆಸರು ಬರೆದಿಟ್ಟು ಅದನ್ನು ಅವಳು ತೊಗೊಂಡೋಗಿದ್ದು. ಆಮೇಲೆ ಅವನು ಹೋದ್ಮೇಲೆ ಯಾಕೋ ಅಮ್ಮ ಅವನ ಆ ತಟ್ಟೆನೂ ನಮ್ಮ ಮನೇಲಿ ತಂದಿಟ್ಟು. ಸೊ ನಾನೆಲ್ಲಾದರೂ ತಟ್ಟೆ ತೆಗಿಯೋಕೆ ಹೋದರೆ ಅದು ಕಣ್ಣಿಗೆ ಬಿದ್ದರಂತೂ ಅಯ್ಯೋ, ಅದು ಒಂಟಿ ಆಗಿದ್ರೆ, ಅವಳು ಜೊತೆಯಲ್ಲಿದ್ದರೆ ಅದು ಅಂತ ಒಂಥರ. ಇವತ್ತು ಆಫ್ಟರ್ 25 years ಆಫ್ ಇಸ್ ಗೋಯಿಂಗ್, ಈಗಲೂ ಒಂಥರ ಸ್ಟಿಲ್ನೆಸ್ ಬಂದ್ಬಿಡುತ್ತೆ ಮನಸ್ಸು. ಹೋದ ವರ್ಷದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಫಿಲ್ಮ್ಸ್ ಮಾಡೋದು ಆಕ್ಟರಲ್ಲಿ ನೀವು ಒಬ್ರು. ಈ ಯುವ ನಿರ್ದೇಶಕರ ಜೊತೆ ನೀವು ಮಾಡುವಂಥ ಪಾತ್ರಗಳಾಗಲಿ, ನಮ್ಮ ರೇ ಚಿತ್ರದಲ್ಲಿ ನೀವು ಮಾಡುವಂಥ ಅದ್ಭುತವಾದ ಪಾತ್ರವಾಗಲಿ, ಎವ್ರಿಬಡಿ ಈಸ್ ಲವಿಂಗ್ ಇಟ್. ಆ್ಯಂಡ್ ನಮ್ಮ ಚಿತ್ರರಂಗದ ಡೈರೆಕ್ಟರ್ಸ್ ನಿಮ್ಮ ಬಗ್ಗೆ, ನಿಮ್ಮ ಪಾತ್ರಗಳ ಬಗ್ಗೆ ಏನು ಹೇಳಿದ್ದಾರೆ? ನಿಮ್ಮ ಚಿತ್ರದಲ್ಲಿ ನಾವು ಅನಂತ್ ಅವ್ರ ಪಾತ್ರಗಳನ್ನ ಬಹಳ ಎಂಜಾಯ್ ಮಾಡ್ತೀವಿ. ಸೋ ನೈಸ್ ಆಫ್ ಯು, ನೀವು ಈ ಕಾರ್ಯಕ್ರಮ ಬಂದಿದ್ದಕ್ಕೆ. ಹೇಳಿ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ಅನಂತ್ ಸರ್. ಏನು ಹೇಳೋದು ಸರ್ ಬಗ್ಗೆ, ಮತ್ತೆ ಬಾಯಿ ಕಟ್ಟದಂಗೆ ಆಗ್ಬಿಡುತ್ತೆ ಅವ್ರನ್ನ ನೋಡಿದ್ರೆ. ಒಂದು ಈ ಕನ್ನಡ ನಾಡನ್ನು ಒಂದು ಕೆರೆಗೆ ಹೋಲಿಸಿದ್ರೆ, ಆ ಕೆರೆಯಲ್ಲಿ ತುಂಬ ತಂಪಾಗಿ ಬೆಳ್ಳಗೆ ಕಾಣಿಸೋ ಒಂದು ತಾವರೆ ಹೂ ಇದ್ದಂಗೆ ಅವರು. ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರ ಸ್ಫುರದ್ರೂಪ ಹೊಸದಾಗಿ ನಾನು ಹೇಳಬೇಕಾಗಿಲ್ಲ. ಎಲ್ಲ ಗೊತ್ತಿರೋ ಸೂಕ್ಷ್ಮಮತಿ ನಟರು. ಅವರ ರೂಪನ ಹೊಗಳದೇ ಇರೋ ಒಬ್ಬಳು ಸ್ತ್ರೀ ಕನ್ನಡದಲ್ಲಂತೂ ಸಿಗಲ್ಲ. ತುಂಬ ಧೀಮಂತ ಪುರುಷ ನಾಯಕ ಅವರು. 4-6 ಸಿನಿಮಾಗಳಲ್ಲಿ ಒಟ್ಟಿಗೆ ಕೆಲಸ ಮಾಡಿರೋದು ನಮ್ಮಂಥವರ ಧನ್ಯತೆ ಅನ್ಬಹುದು ಸರ್. ಎಸ್ ಸರ್. ಯಾವಾಗ ಅಟ್ಲೀಸ್ಟ್ ಸೀನಿಕ್ ಲೊಕೇಶನ್ಸ್ ಶೂಟ್ ಮಾಡ್ತಾರೆ ಇಷ್ಟ ಆಗ್ಬೇಕು ನಿಮ್ಗೆ ಇವ್ರು ಕಂಡ್ರೆ ಅನ್ಸುತ್ತೆ. ಅವರು ಮೊದಲ ಸಲ ಬಂದಾಗಲೇ ಅವ್ರ ಕತೆ ಸ್ವಲ್ಪ ಭಿನ್ನವಾಗಿದೆ ಅಂತ ಅನ್ನಿಸ್ತು. ಅದು ಮುಂಗಾರು ಮಳೆ ಟೈಮ್ ಆ ಪಾತ್ರ ಮಾಡಿದೆ. ನಂತರ ಯಾವುದು 2ನೇದು ಗಾಳಿಪಟ, ಆಮೇಲೆ ಪಂಚರಂಗಿ, ಆಮೇಲೆ ವಾಸ್ತು ಪ್ರಕಾರ, ಹೀಗೆ
ಬಹಳ ಭಿನ್ನವಾದ ಕಥಾನಕವನ್ನು ಅವರು ಆರಿಸ್ಕೊಳ್ತಾರೆ. ವಿಭಿನ್ನವಾದ ಪಾತ್ರಗಳನ್ನು ಅವರು ಚಿತ್ರದಲ್ಲಿ ಮಾಡಿದ್ದೀನಿ ಅನ್ನೋದಕ್ಕೆ ಅವರೇ ಸಾಕ್ಷಿ. ಎಸ್, ಥ್ಯಾಂಕ್ ಯು ಭಟ್ರೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಫಿಲ್ಮ್ ಕೆರಿಯರಲ್ಲಿ ನಮಗೆಲ್ಲ ಬಹಳ ಬಹಳ ಇಷ್ಟವಾದಂಥ ಒಂದು ಹಂತ ಅಂದರೆ ಆ ಗಣೇಶ ಸೀರೀಸ್. ಅದರಲ್ಲಿ ನೀವೇ ಹೀರೋ. ಅದೇ ಭಗವಾನ್ ಸರ್ ಹೇಳತ್ರ ಆ ಕಾಮಿಡಿ ನೀವು ಮಾಡಿದ್ದು, ನಿಮ್ಮ ತುಂಟಾಟಗಳು, ಆ ಡೈಲಾಗ್ಸು ಯಾವುದು ನಾವು ಮರೆಯೋಕ್ಕಾಗೋದಿಲ್ಲ. ಆ ಕ್ಯಾರೆಕ್ಟರ್ ಪಡಿಲಿ ಸರ್, ಆ ಗಣೇಶನ್ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡೋಂಥ ಪಣಿ ರಾಮಚಂದ್ರ ಆಗಲಿ, ಆ ಸೆಟಪ್ ಆಗಲಿ, ಏನು ನೆನಪಾಗ್ತಿದೆ ನಿಮಗೆ? ಪಣಿ ರಾಮಚಂದ್ರ ಅವರು ಬಂದು ಇದೊಂದು ಫಿಲ್ಮ್ ಮಾಡೋಣ ಅಂತ ಹೇಳಿ ಬಂದಾಗ ನನಗೆ ಅನ್ನಿಸ್ತು. ಆವಾಗ 1988 ಸುಮಾರು. ಅಷ್ಟರಲ್ಲಿ ನನಗೂ 40 ವರ್ಷ ಆಗಿತ್ತು. ಈ ರೊಮ್ಯಾಂಟಿಕ್ ರೋಲ್ಸ್ ಎಲ್ಲ ಸಾಕು ಅಂತ ಅನಿಸಿದ್ದು. ಅಂಥ ಸಂದರ್ಭದಲ್ಲೇ ಪಣಿ ರಾಮಚಂದ್ರ ಅವರು ಬಂದು ಗಣೇಶನ ಮದುವೆ ಚಿತ್ರ ಮಾಡಿದ್ವಿ. ಅದು ಅಪಾರ ಯಶಸ್ಸು ಅಂದ್ಕೊಂಡು ಇವತ್ತಿಗೂ ಅದು ಆ ಪಾತ್ರ ಇವತ್ತು ಅವ್ರು ತುಂಟಾಟ ಬಿಟ್ಟ ಇಲ್ಲ ಸರ್. ಅದೇ ನಿಮ್ಮ ಹಿಂದೆ ನಿಂತ್ಕೊಂಡೆ ನೋಡಿ ಸರ್ ಅಲ್ಲಿ. ಓಹೋ, ಅಲ್ಲಿಂದ ಎಷ್ಟೋ 6-8 ಫಿಲ್ಮ್ ಮಾಡಿರ್ಬೇಕು ನಾವು ಜೊತೆಯಲ್ಲಿ ಟುಗೆದರ್. ಒಂದಕ್ಕಿಂತ ಒಂದು. ಅದು ಗಣೇಶನ ಸೀರಿಯಲ್ ಅಲ್ಲಿ. ಓ ಯಾ, ಗಣೇಶನ ಮದುವೆ, ಗಣೇಶ ಗೌರಿ ಗಣೇಶ ಸುಬ್ರಹ್ಮಣ್ಯ, ಗಣೇಶನ ಗಲಾಟೆ, ಗಣೇಶ ಐ ಲವ್ ಯು, ಆಮೇಲೆ ಮತ್ತೆ ಬಂದೆ ಗಣೇಶ ಮತ್ತೆ ಬಂದ. ಮನುಷ್ಯ ನಿಜವಾದ ಸುಖ ಏನು, ನಿಜವಾದ ಬದುಕಿನ ಅರ್ಥ ಏನು, ನಿಜವಾದ ಸಂತೋಷ ಏನು, ಅದನ್ನ ಪಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡ್ರೆ ಆ ಮನುಷ್ಯ ಯಾವುದೇ BP, ಯಾವುದೇ ಶುಗರು, ಯಾವುದೇ ಕಾಯಿಲೆಗಳು ಬರ್ದಿರಾಗೆ ಸಂತೋಷವಾಗಿ ಆನಂದವಾಗಿ 100 ವರ್ಷ ಬಾಳ್ಬೋದು ಅನ್ನೋದಕ್ಕೆ ಅವರ ಬಾಳು ಸಾಕ್ಷಿ. ಅವ್ರಿಗೆ ಯಾವುದೂ ಇಲ್ಲ, BP, ಶುಗರು ಯಾವುದು, ಎಲ್ಲದರಿಂದ ಮುಕ್ತರಾಗಿದ್ದಾರೆ. ಯಾವುದೂ ಇಲ್ಲ. ಯಾಕೆಂತಂದ್ರೆ ಬದುಕನ್ನು ನಿಜವಾದ ಅರ್ಥ ಮಾಡ್ಕೊಂಡಿದ್ದಾರೆ. ಅವರು ಕಲಾವಿದ ಇದರದಲ್ಲಿ ತಗೊಂಡು ಅದರಲ್ಲಿ ಮೆರೆಸ್ತಾ ಹೋದ್ರೆ ಹೋಗಿ ಸ್ಟಾರ್ಡಮ್ ಕ್ರಿಯೇಟ್ ಮಾಡ್ಕೊಳ್ಳಿಲ್ಲ. ಸಿನಿಮಾದಲ್ಲಿ ಕನ್ನಡ ಭಾಷೆ ಬಗ್ಗೆ ಎಲ್ಲರೂ ಸಿನಿಮಾ ಹಾಡುಗಳು ಹೇಳ್ತಾರೆ, ಕನ್ನಡ ತಾಯಿ, ಕನ್ನಡ ಉಸಿರು ಅಂತ ಎಲ್ಲರೂ ಹೇಳ್ತಾರೆ, ಎಲ್ಲರೂ ಮಾತಾಡ್ತಾರೆ. ಆದರೆ ಅವರ ಪಿಕ್ಚರ್ಗಳಲ್ಲಿ ಕನ್ನಡದ ಬಗ್ಗೆನೇ ಹೆಮ್ಮೆ ಮಾಡೋಂಥ ಹಾಡುಗಳು ಹಾಕ್ಕೊಂಡು ನಾನು ಕನ್ನಡಾಭಿಮಾನಿ ಅಂತ ತೋರಿಸ್ಕೊಳ್ಳಲ್ಲ. ಅವರು ಚಿತ್ರರಂಗಕ್ಕೋಸ್ಕರ ಇಲ್ಲಿ ಸಂಕೇತ ಮಾಡಿದ್ರು. ಚಿತ್ರರಂಗನ ತಮಿಳ್ನಾಡಿಂದ ಹಿಡ್ಕೊಂಡು ಕರ್ಕೊಂಡು ಬಂದು ಇಲ್ಲಿನವರಿಗೆ ಕೆಲಸ ಸಿಗಲಿ ಕನ್ನಡಿಗರಿಗೆ ಅಂತ ಹೇಳಿ ಕನ್ನಡ ಇಂಡಸ್ಟ್ರಿ ಇನ್ಫ್ರಾಸ್ಟ್ರಕ್ಚರ್ ಏನಾದ್ರು ಇವತ್ತು ಡೆವಲಪ್ ಆಗಿದ್ರೆ ಅದಕ್ಕೆ ಇವರಿಬ್ಬರು ಬ್ರದರ್ಸು ಅನಂತ್ನಾಗ್ ಶಂಕರ್ನಾಗ್ ಅವ್ರ ಕೊಡುಗೆನೆ. ಸೊ ಅದು ನಿಜವಾದ ಕನ್ನಡಾಭಿಮಾನ. ಕನ್ನಡಾಭಿಮಾನ ಹೇಳ್ಕೊಳ್ಳೋದ್ರಿಂದ ಬರಲ್ಲ, ಕನ್ನಡಾಭಿಮಾನ ಒಳಗಡೆ ಇರಬೇಕು. ಹಾಗಾಗಿ ಅವ್ರಿಗೆ ಎಲ್ಲವೂ ಒಳಗಡೆ ಇದೆ. ಅವರು ಯಾವುದನ್ನ ಬಾಯಲ್ಲಿ ಹೇಳಲ್ಲ, ಎಲ್ಲವೂ ಸತ್ಯವಾಗಿ ಬದುಕ್ತಾರೆ. ನೀನಾಗೇ ಬದುಕಿದ್ರೆ ಜಗತ್ತಿನಲ್ಲಿ ನೀನು ಸುಖವಾಗಿರ್ತೀಯ ಅನ್ನೋದಕ್ಕೆ ಏನಾದರೂ ಒಂದು ವ್ಯಕ್ತಿತ್ವ ಅಂತಂತಂದ್ರೆ ಅದು ಅನಂತ್ನಾಗ್ ಅವರನ್ನ ವ್ಯಕ್ತಿಯಾಗಿ ಗೌರವಿಸೋದಕ್ಕಿಂತ ಅವರ ವ್ಯಕ್ತಿತ್ವನ ನಾವು ಅಳವಡಿಸ್ಕೊಳ್ಳೋದು ಜೀವನದಲ್ಲಿ ಸೂಕ್ತ ಅಂತ ನನ್ನ ಅಭಿಪ್ರಾಯ.